ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ರಿಂಗ್ ಬೀಡ್ಸ್, ಮಿಡಿಲ್ ಅಲ್ಲಿ ಈ ರೀತಿಯಾದ ರೌಂಡ್ ಬೀಡ್ಸ್ ಅನ್ನ ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬ್ರೈಡಲ್ ಡಿಸೈನ್. ಎರಡು ಸ್ಟೆಪ್ ಅಲ್ಲಿ ಹಾಕಬಹುದು. ನಾನು ಥಂಬ್ನೇಲ್ ಅಲ್ಲಿ ಎಂಗೇಜ್ಮೆಂಟ್ ಸೀರೆಗೆ ಹಾಕುವ ಅಂತ ಹಾಕಿದ್ದೀನಿ. ಬಟ್ ಎಂಗೇಜ್ಮೆಂಟ್ ಸೀರೆಗೆ ತುಂಬಾ ಚೆನ್ನಾಗಿ ಹೊಂದತ್ತೆ. ಸಿಂಪಲ್ ಆಗಿ ಎರಡು ಸ್ಟೆಪ್ ಅಲ್ಲಿ ಈ ಡಿಸೈನ್ ನ ಹಾಕೋಬಹುದು ತುಂಬಾ ಸುಲಭವಾಗಿ ಅಂತ ಹೇಳ್ತಾ ನೋಡಿ. ಅದಕ್ಕಾಗಿ 6 ಎಳೆ ದಾರ ಮತ್ತೆ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕ್ರೋಶನ ಈ ರೀತಿಯಾಗಿ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಪಕ್ಕದಲ್ಲೇನೆ ಇನ್ನೂ ಒಂದು ಟೈಮ್ ನೀಟಾಗಿ ಸಿಂಗಲ್ ಕ್ರೋಶೆ, ಡಬಲ್ ಟೈಮ್ ಲಾಕ್, ಸಿಂಗಲ್ ಕ್ರೋಶೆ ಲಾಕ್ ಎರಡು ಒಂದೇ. ನೀಟಾಗಿ ಲಾಕ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಥ್ರೆಡ್ ಅನ್ನ ಡಬಲ್ ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ. 1 2 3 4 ಚೈನ್ಸ್ ಅನ್ನ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ ಆದ್ಮೇಲೆ ನಾನೀಗ ಏನ್ ಮಾಡ್ತಿದ್ದೀನಿ ಅಂದ್ರೆ 3 ಚೈನ್ಸ್ 1 2 3 ಚೈನ್ಸ್ ಅನ್ನ ಹಾಕೊಂಡು ಹೀಗೆ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬೇಕೋ ಅಲ್ಲಿ, ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಗೋದಿದೆ ಅನ್ಕೊಳ್ತೀನಿ. ಫಸ್ಟ್ ಡಬಲ್ ಟೈಮ್ ಲಾಕ್ ಮಾಡ್ಕೊಂಡು 4 ಚೈನ್ಸ್ ಕುಚ್ಚಿಗೆ ಹಾಕೊಂಡಿದ್ದೀನಿ. ಮತ್ತೆ ಲಾಕ್ ಮಾಡಿದಾದ್ಮೇಲೆ 3 ಚೈನ್ಸ್ ಹಾಕೊಂಡು ಈಗ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಹೀಗೆ ರಿಂಗ್ ಬೀಡ್ಸ್ ಮಿಡಿಲ್ ಅಲ್ಲಿ ಈ ರೀತಿಯಾದ ಬೀಡ್ಸ್ ಅನ್ನ ಬರೋ ತರ ಮಾಡಿಕೊಂಡು ನಾನು ಆಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಡಿಲ್ ಅಲ್ಲಿ ಸ್ಮಾಲ್ ಫ್ಲವರ್ ಬೀಡ್ಸ್, ರೋಸ್ ಬೀಡ್ಸ್ ಯಾವ್ದು ಬೇಕಂದ್ರೂ ನೀವು ಆಡ್ ಮಾಡ್ಕೋಬಹುದು. ಬೀಡನ್ನ ಥ್ರೆಡ್ ಆಡ್ ಮಾಡಿದಾದ್ಮೇಲೆ ಅದನ್ನ ಲಾಕ್ ಮಾಡ್ಕೊಂಡು ಹೀಗೆ ಸ್ಟ್ರೈಟ್ ಆಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಅದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಮತ್ತೆ ಅದನ್ನ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ 3 ಚೈನ್ಸ್ 1 2 3 ಮತ್ತೆ 3 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಬೀಡನ್ನ ಆಡ್ ಮಾಡ್ಕೋಬೇಕು. ನಾವು ಕುಚ್ಚು ಏನ್ ಬರುತ್ತೆ ಆ ಪ್ಲೇಸ್ಗೆಲ್ಲ ನಾವು 4 ಚೈನ್ಸ್ ಅನ್ನ ಹಾಕೊಳ್ತೀವಿ. ನೆಕ್ಸ್ಟ್ ಆರ್ಚ್ ಹಾಕೋದಕ್ಕೋಸ್ಕರ ನಾವು 3 ಚೈನ್ಸ್ ಅನ್ನ ಬೀಡ್ ಆ ಸೈಡ್ ಈ ಸೈಡ್ ಹಾಕೊಳ್ತೀವಿ. ಈಗ 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಬೀಡನ್ನ ಥ್ರೆಡ್ಗೆ ಆಡ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನ್ ಸಿಂಪಲ್ ಆಗಿ ಇಷ್ಟೇ. ಕುಚ್ಚಿಗೋಸ್ಕರ 4 ಚೈನ್, ಆರ್ಚ್ಗೋಸ್ಕರ 3 ಚೈನ್ ಹಾಕೋಬೇಕು. ಬೀಡ್ ಆ ಕಡೆ ಈ ಕಡೆ ನಾವು 3 ಚೈನ್ಸ್ ಅನ್ನ ಹಾಕೋಬೇಕು. ನೋಡಿ ನೆಕ್ಸ್ಟ್ 3 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕುಚ್ಚಿಗೋಸ್ಕರ 4 ಚೈನ್ಸ್ 1 2 3 4. ನಾನು ಹೇಗೆ ಹೇಳ್ತೀನೋ ಹಾಗೆ ಫಾಲೋ ಮಾಡ್ತಾ ಹೋಗಿ ಈಸಿಯಾಗಿ ನೀವು ಫುಲ್ ಸ್ಯಾರಿಗೆ ಹಾಕೊಳ್ತಾ ಹೋಗ್ಬೋದು. ನೋಡಿ ಮತ್ತೆ 4 ಚೈನ್ಸ್ ಹಾಕೊಂಡು ಕುಚ್ಚಿಗೋಸ್ಕರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಂಡಿಂಗ್ ಅಲ್ಲಿ ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಆರ್ಚ್ ಅನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂಷನ್ 4 ಚೈನ್ಸ್ 3 ಚೈನ್ಸ್ ಬೀಡ್ಸ್ ಮತ್ತೆ 3 ಚೈನ್ಸ್ 4 ಚೈನ್ಸ್ 3 ಚೈನ್ಸ್ ಬೀಡ್ ಈ ರೀತಿಯಾಗಿ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಈ ರೀತಿಯಾಗಿ 2 ಚೈನ್ ಹಾಕೊಂಡಿದ್ದಾದ್ಮೇಲೆ ಹೀಗೆ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬೇಸ್ ಲೈನ್ ಬರುತ್ತೆ. ಈಸಿಯಾಗಿ ಹಾಕೋಬಿಡ್ಬೋದು. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ನೀವು ಡಬಲ್ ಕಲರ್ ಸ್ಯಾರಿ ಆಗಿದ್ರೆ ಬೇಸ್ ಲೈನ್ಗೆ ಈ ಅಂಚು ಯಾವ ಕಲರ್ ಇರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಫುಲ್ ಸ್ಯಾರಿ ಯಾವ ಕಲರ್ ಇರುತ್ತೋ ಅದನ್ನ ಆರ್ಚ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇಲ್ಲಿ ಡಬಲ್ ಟೈಮ್ ಏನ್ ಲಾಕ್ ಮಾಡಿದ್ದೀನಿ ಅದ್ರ ಮಧ್ಯೆಗೆ ನಾನು ಕ್ರೋಶಾನ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 4 ಚೈನ್ಸ್ 1 2 3 4 ಚೈನ್ಸ್ ಅನ್ನ ಹಾಕಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಈ ಲಾಕ್ ಏನ್ 4 ಚೈನ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ನಾನು ಈ 4 ಚೈನ್ಸ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಈ 4 ಚೈನ್ಸ್ ಲಾಕ್ ಏನಿದೆ ಅಲ್ಲಿಗೆ 4 ಚೈನ್ಸ್ ಅನ್ನು ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಈಗ ಏನ್ ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ಕ್ರೋಶಾ ಮೇಲಿಂದ ಈ ರೀತಿಯಾಗಿ 2 ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ರಿಂಗ್ ಬೀಡ್ ಇಂದ ಹೊರಗಡೆ ಎಳ್ಕೊಳ್ತಾ ಇದ್ದೀನಿ. ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಈ ರೀತಿಯಾಗಿ ಒಂದು ಮಾಡ್ಕೊಂಡ್ರೆ ಒಂದು ತ್ರಿಬಲ್ ಕ್ರೋಶೆ. ನಾನು ಇಲ್ಲಿ ತ್ರಿಬಲ್ ಕ್ರೋಶೆ ಆರ್ಚಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ತ್ರಿಬಲ್ ಕ್ರೋಶೆ ಆಗಿದೆ. ನೆಕ್ಸ್ಟ್ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ಬೀಡ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಹೀಗೆ ಒಂದು ಮಾಡ್ಕೊಂಡ್ರೆ ಒಂದು ತ್ರಿಬಲ್ ಕ್ರೋಶೆ ಆಯ್ತು. ಈಗ ಏನ್ ಮಾಡ್ಬೇಕಂದ್ರೆ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾನೆ. ಹೀಗೆ ಒಂದು ಬೀಡನ್ನ ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿ ಒಂದು ಚೈನ್ ಹಾಕೊಂಡು ಇಲ್ಲಿ ಏನು ನಾನು ತ್ರಿಬಲ್ ಕ್ರೋಶೆ ಹಾಕೊಂಡಿದ್ದೀನಿ ಅದಕ್ಕೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಎಡ್ಜ್ಗೆ ನಾನು ಒಂದು ಬೀಡನ್ನ ಆಡ್ ಮಾಡಿ ಒಂದು ಚೈನ್ ಅನ್ನ ಹಾಕೊಂಡು ಅದನ್ನ ಈ ತ್ರಿಬಲ್ ಕ್ರೋಶೆ ಏನ್ ಮಾಡ್ಕೊಂಡಿದ್ದೆ ಅದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಈ ರೀತಿಯಾಗಿ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಒಂದು ಸರಿ ಪ್ಲೇನ್ ಕಂಬ, ಇನ್ನ ಒಂದು ಸರಿ ಕಂಬ ಏನಿದೆ ಅದಕ್ಕೆ ನಾವು ಬೀಡನ್ನ ಆಡ್ ಮಾಡ್ಕೋಬೇಕು. ಈಗ ಇನ್ನ ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಲೈನ್ ಕಂಬ ಆಗಿದೆ. ಈಗ ನೆಕ್ಸ್ಟ್ ಪ್ಲೈನ್ ಕಂಬ ಹಾಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ ನೋಡಿ ಈ ರೀತಿಯಾಗಿ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದ್ದಾದ್ಮೇಲೆ ಒಂದು ಚೈನ್ ನ ಹಾಕೊಂಡು ಈ ತ್ರಿಬಲ್ ಕ್ರೋಶೆ ಏನಿದೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಕ್ರೋಶಾ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಒಂದು ಪ್ಲೈನ್ ಕಂಬ ಆದ್ಮೇಲೆ ಇನ್ನ ಒಂದು ಕಂಬನ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಒಂದು ಚೈನ್ ಹಾಕೊಂಡು ಅದನ್ನು ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾವು ಪೂರ್ತಿ ಒಂದು ಕಂಬ ಒಂದು ಬೀಡ್ ಆಡ್ ಮಾಡ್ತಾ ಕಂಬ ಮಾಡ್ಕೊಳ್ತಾ ನಾವು ಆರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ನಾನು ಟೋಟಲಿ 13 ಕಂಬ ಹಾಕೊಂಡಿದ್ದೀನಿ. ಫಸ್ಟ್ ಪ್ಲೇನ್ ಕಂಬ ಮತ್ತೆ ಕಂಬಗೆ ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿ ಒಂದು ಚೈನ್ ಹಾಕೊಂಡು ಅದೇ ಕಂಬಗೆ ಲಾಕ್ ಮಾಡ್ತಾ ಈ ರೀತಿಯಾಗಿ ನಾನು 13 ಕಂಬ, ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ಒಂದು ಪ್ಲೇನ್ ಕಂಬ ಬರುತ್ತೆ. ಅದನ್ನ ಇಲ್ಲಿ 3 ಚೈನ್ಸ್ ಏನ್ ಹಾಕೊಂಡು ಲಾಕ್ ಮಾಡಿದೀನೋ ಅಲ್ಲಿಗೆ ಲಾಕ್ ಮಾಡಿದೀನಿ. ಟೋಟಲಿ 13 ಕಂಬ ಬಂದಿದೆ. ನೆಕ್ಸ್ಟ್ ಏನ್ ಆರ್ಚಸ್ ಬರುತ್ತೆ ಅದಕ್ಕೆಲ್ಲ ಇದೇ ರೀತಿ 13 ಕಂಬನ ಹಾಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ 1 2 3 4 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 4 ಚೈನ್ಸ್ ಹಾಕೊಂಡು ಇದು ಏನು 4 ಚೈನ್ಸ್ ಇದೆಯೋ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಸೇಮ್ ಒಂದು ಪ್ಲೇನ್ ತ್ರಿಬಲ್ ಕ್ರೋಶೆ, ನೆಕ್ಸ್ಟ್ ತ್ರಿಬಲ್ ಕ್ರೋಶೆಗೆ ಒಂದು ಬೀಡು ಚೈನು ಲಾಕ್ ಮಾಡ್ಕೊಂಡು ಮತ್ತೆ ಒಂದು ಪ್ಲೇನ್ ತ್ರಿಬಲ್ ಕ್ರೋಶೆ, ನೆಟ್ ತ್ರಿಬಲ್ ಕ್ರೋಶೆಗೆ ಒಂದು ಬೀಡು ಚೈನು ಲಾಕ್ ಮಾಡ್ಕೊಳ್ತಾ ಇದೇ ರೀತಿ 13 ಕಂಬ ಹಾಕೊಳ್ತಾ ನಾವು ಆರ್ಚನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ 2 ಆರ್ಚಸ್ ರೆಡಿ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಎಂಡಿಂಗ್ ಅಲ್ಲಿ ನಾನು 4 ಚೈನ್ಸ್ ಹಾಕೊಂಡು ಇಲ್ಲಿ ಡಬಲ್ ಲಾಕ್ ಏನ್ ಮಾಡಿದೀನಿ ಅದ್ರ ಮಿಡಿಲ್ಗೆ ಲಾಕ್ ಮಾಡಿದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ರೆಡಿ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ಇವೆರಡರಲ್ಲೂ ಡಿಫರೆನ್ಸ್ ಇದೆ. ಏನ್ ಡಿಫರೆನ್ಸ್ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶಸ್ ನ ಯೂಸ್ ಮಾಡಿ ಈ ಆರ್ಚನ್ನ ಹಾಕೊಂಡಿದ್ದೀನಿ. ಇಲ್ಲಿ ಏನಿದೆ ಇದನ್ನ ಡಬಲ್ ಕ್ರೋಶೆ ಯೂಸ್ ಮಾಡಿ ಹಾಕಿದ್ದೀನಿ. ಎರಡರಲ್ಲೂ ಡಿಫರೆನ್ಸ್ ಇದೆ. ನೀವು ಯಾವ್ದು ಬೇಕಂದ್ರೆ ಡಬಲ್ ಕ್ರೋಶೆ ಆದ್ರೂ ಯೂಸ್ ಮಾಡಿ, ತ್ರಿಬಲ್ ಕ್ರೋಶೆ ಆದ್ರೂ ಯೂಸ್ ಮಾಡಿ. ಎರಡರಲ್ಲೂ ಡಿಫರೆನ್ಸ್ ಹೇಗೆ ಬರುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಏನು 4 ಚೈನ್ಸ್ ಇದೆ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೋಬೇಕು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಡಿಸೈನ್ ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.